BJPಯವರು ಮತ್ತು JDS ಅವ್ರಿಗೆ ಏನು ಗೊತ್ತಾ, ಯಾವುದು ಏನೇ ಒಂದು ವ್ಯವಸ್ಥೆಯಲ್ಲಿ ಒಂದು ಡಿಸ್ಕಷನ್ ಆಗಿ ಎಲ್ಲದಕ್ಕೂ ಅವರವರೇ ನಿರ್ಧಾರ ತೆಗೆದುಕೊಡ್ತಾರೆ. ಡಾಕ್ಟರ್ ರಂಗನಾಥ್ ಹಿಂಗಂದ್ರು ಹಂಗಂದ್ರು. ನಾನು ಹಿಂದೆ ಸ್ಟೆಡ್ ಫಾರ್ಮ್ಸ್ಗಳ ಬಗ್ಗೆ ಹೇಗಾದರೂ ಮಾಡಿ ಆ ಸ್ಟೆಡ್ ಫಾರ್ಮ್ಸ್ 400 ಎಕರೆನ ಯಾವ ರೀತಿ ಕುಣಿಗಲ್ ತಾಲೂಕಿನ ರೈತರಿಗೆ ಉಪಯೋಗ ಆಗಲಿಕ್ಕೆ ಮಾಡ್ಬೋದು ಅನ್ನೋದಕ್ಕೋಸ್ಕರ ಚಿಂತನೆ ಮಾಡಿಕೊಂಡು ಬ್ಯಾಂಗ್ಳೂರ್ ಕ್ಲಬ್ ತರೋದು, ಇಲ್ಲ ಅಂದರೆ ನಮ್ಮಲ್ಲಿ ಇರೋಂಥ ಒಂದು ಹಾಸ್ಪಿಟ್ಲು ಮಾಡಿ ಮಿಕ್ಕಿದ್ದನ್ನು ಕುದುರೆಗಳನ್ನ ಸಾಕುವಂಥ ಒಂದು ಫಾರ್ಮ್ ಮಾಡಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಬಂದು ಟ್ಯಾಕ್ಸ್ ಬಂದು ಆ ದುಡ್ಡನ್ನು ಉಪಯೋಗಿಸುವಂಥದ್ದು ಈ ಪ್ರಯತ್ನದಲ್ಲಿದ್ದರೆ ಅವ್ರ ಪಾಡ್ಗವರು ವಿರೋಧ ಪಕ್ಷದವರು ಮತ್ತು ಅಲ್ಲಿ ನಮ್ಮ ಇದರಲ್ಲಿ ಸ್ಟೆಡ್ ಫಾರ್ಮಲ್ಲಿ ಒಬ್ಬ ಡಾಕ್ಟರ್ ಇದ್ದಾನೆ, ಅವನು ಸೇರಿಕೊಂಡು ಎಲ್ಲ ರೀತಿ ಅಪಪ್ರಚಾರ ಮಾಡಿಕೊಂಡು ಕಮರ್ಷಿಯಲ್ ಮಾಡೋಕ್ಕೆ ಹೊರಟ್ಬಿಟ್ಟಿದ್ದಾರೆ ಅಂತ ಏನೋ ಹೊರಟ್ರು. ಅದು ಅವ್ರು ಸಫಲ ಆಗಲಿಲ್ಲ ಸ್ಟ್ರೈಕ್ಗಳು. ನಾನು ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಲಿಲ್ಲ. ಈಗಲೂ ಬ್ಯಾಂಗ್ಳೂರ್ ಸೌತ್ ಅನ್ನೋದು ನನ್ನ ತಲೆಯಲ್ಲಿಲ್ಲ, ನಾನು ಈ ಚಿಂತನೆನೇ ಮಾಡಿಲ್ಲ. ಅದು ಇನ್ನೂ ನನ್ನ ತಲೆಯಲ್ಲಿ ಅದ್ರ ಬಗ್ಗೆ ಗಮನನೇ ಹರಿಸಿಲ್ಲ. ಯಾರೋ ಅನಿವಾಸಿಗಳು ಬೆಂಗಳೂರಲ್ಲಿರೋರು ಹೋಗಿ ಲೆಟ್ರ್ ಕೊಟ್ಟಿದ್ದಾರಂತೆ ಸಿದ್ದರಾಮಯ್ಯ ಸಾಹೇಬ್ರಿಗೆ. ಸಿದ್ದರಾಮಯ್ಯ ಸಾಹೇಬ್ರು ನನಗೇನು ಕೇಳಿಲ್ಲ, ನನಗೆ ಯಾವುದೇ ವೇದಿಕೆಯಲ್ಲೂ ಚರ್ಚೆ ಆಗಿಲ್ಲ. ಸರ್ಕಾರದ ಯಾವುದೇ ಒಂದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನನ್ಗೆ ಕೇಳಲಿಲ್ಲ. ಸೊ ಅವ್ರು ಕೊಟ್ಟಿರೋದಕ್ಕೆ ಡಾಕ್ಟರ್ ರಂಗನಾಥ್ ಅವರು ಇದನ್ನ ಇನಿಷಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ.